ಶೇರ್ ಮಾರ್ಕೆಟ್ಗಿಂತ ದುಡ್ಡು ಯಾವುದರಲ್ಲಿದೆ ಅಂದರೆ ವ್ಯವಸಾಯದಲ್ಲಿದೆ. ವ್ಯವಸಾಯದಲ್ಲಿ ಶೇರ್ ಮಾರ್ಕೆಟಲ್ಲಿ ರಿಸ್ಕ್ ಇರುತ್ತೋ ಇಲ್ಲೋ, ಆದರೆ ಈ ದಾಳಿಂಬೆ ಕೃಷಿಯಲ್ಲಿ ಅದಕ್ಕಿಂತ ರಿಸ್ಕ್ ಇರುತ್ತೆ ಅಂತ ಹೇಳ್ಬೋದು. ಕೆಲವೊಬ್ಬರನ್ನ ನೋಡಿದ್ದೀನಿ, ಒಂದು 2-3 ಎಕರೆಯಲ್ಲಿ 1 ಕೋಟಿ ಮಾಡಿರೋರು ಕೂಡ ಇದ್ದಾರೆ, ಜಸ್ಟ್ 1 ವರ್ಷಕ್ಕೆ. ಅದೇ ರೈತರು ಒಂದೊಂದು ವರ್ಷದಲ್ಲಿ 30-40 ಲಕ್ಷ ಕಳ್ಕೊಂಡಿರುವಂಥದ್ದು ಎಕ್ಸಾಂಪಲ್ ಇದೆ. ನಾರ್ಮಲಾಗಿ ಬೆಳೆಗಳಲ್ಲಿ ಅತಿ ಲಾಭವನ್ನು ತಂದುಕೊಡುವಂಥ ಬೆಳೆಗಳಲ್ಲಿ ಈ ದಾಳಿಂಬೆ ಕೂಡ ಒಂದು. ತುಂಬ ರೈತರು ಏನು ಮಾಡ್ತಾರೆ ಅಂದರೆ, ಆಸೆಗೆ ಇವಾಗ ಬೇರೆಯವ್ರಿಗೆ 2 ಕೋಟಿ ಬಂತು 3 ಕೋಟಿ ಬಂತು ಅಂತ ಬಿಟ್ಟು ಈ ದಾಳಿಂಬೆ ಹಣ್ಣನ್ನು ಹಾಕೋಕೆ ಹೋಗ್ತಾರೆ. ಬಟ್ ದಾಳಿಂಬೆಯ ರಿಯಾಲಿಟಿಯನ್ನು ಹೇಳ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ಇದರ ಮೇಂಟೆನೆನ್ಸ್ ಅನ್ನೋದು ತುಂಬ ಕಷ್ಟ. ನೀವು ಔಷಧಿಯನ್ನು ಹೊಡಿತಲೇ ಇರಬೇಕಾಗುತ್ತೆ. ಔಷಧಿಯನ್ನು ಹೊಡಿಬೇಕು, ಕರೆಕ್ಟ್ ಟೈಮ್ ನೀರು ಕೊಡಬೇಕು, ಕರೆಕ್ಟ್ ಟೈಮ್ ಮೇಂಟೆನೆನ್ಸ್ ಮಾಡಬೇಕು, ಕರೆಕ್ಟ್ ಟೈಮ್ ಗೊಬ್ಬರ ಕೊಡಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೂ ಕೂಡ, ಒಂದು ರೋಗ ಬಂತಂದ್ರೂ ಕೂಡ ಇಡೀ ಬೆಳೆ ಅನ್ನೋದೇ ಹೋಗ್ಬಿಡುತ್ತೆ. ಕೆಲವೊಬ್ಬ ರೈತರು 1 ಎಕರೆಗೆ 10 ಲಕ್ಷ, 20 ಲಕ್ಷ, 30 ಲಕ್ಷ ಕೂಡ ಕಳ್ಕೊಂಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಯಾರು ಒಂದು 50% ರೈತರು ಕಳ್ಕೊಂಡಿದ್ರೆ, ಇನ್ನು 50% ರೈತರು ಪಡ್ಕೊಂಡಿದ್ದಾರೆ. ಸೊ ನೀವು ತುಂಬ ಶೇರ್ ಮಾರ್ಕೆಟಲ್ಲಿ ಇರೋಷ್ಟು ರಿಸ್ಕನ್ನು ನಾನು ತೊಗೊಳ್ತೀನಿ, ನಾನು ಮೇಂಟೈನ್ ಮಾಡ್ತೀನಿ ಅಂದರೆ ಈ ದಾಳಿಂಬೆಯನ್ನು ಬೆಳೀರಿ, ಕೋಟಿ ಆದಾಯ ಮಾಡಿ. ಇಲ್ಲ ನಮ್ಗೆ ಅಷ್ಟೊಂದು ರಿಸ್ಕ್ ಬೇಡ, ಒಂದು 50-60 ಲಕ್ಷ ಹೋದರೆ ನಮ್ಗೆ ತಡ್ಕೊಳಕ್ಕಾಗಲ್ಲ ಅಂದರೆ ಈ ದಾಳಿಂಬೆಯಿಂದ ದೂರ ಇರಿ. ನೀವು ರಿಸ್ಕ್ ತೊಗೊಳೋಂಗಿದ್ರೆ ಈ ದಾಳಿಂಬೆ ಬೆಳೆದು ಒಳ್ಳೆ ಆದಾಯ ಮಾಡ್ಬೋದು. ಇಲ್ಲಾಂದರೆ ಆದಷ್ಟು ದೂರ ಇರಿ. ಮನೆಯಲ್ಲೆಲ್ಲ, ಮನೆ ಅಥವಾ ಟೆರೆಸ್ ಗಾರ್ಡನಿಂಗಲ್ಲೆಲ್ಲ ದಾಳಿಂಬೆ ಬರೋದು ಕಷ್ಟ. ನೀವು ಟ್ರೈ ಮಾಡೋಂಗಿದ್ರೆ 1 ಮರ ಟ್ರೈ ಮಾಡಿ. ಸೊ ಆದಷ್ಟು ಈ ರೈತರಿಗೆ ಶೇರ್ ಮಾಡಿ ದಾಳಿಂಬೆನ ನೋಡ್ಕೊಂಡು ಬೆಳೆಯೋಕೆ ಹೇಳಿ, ಯಾಕಂದರೆ ಮೇಂಟೆನೆನ್ಸ್ ತುಂಬ ಕಷ್ಟ.